ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕೊಪ್ಪಳದಲ್ಲಿ ನಡೀತಾ ಲವ್ ಜಿಹಾದ್ ಪ್ರಕರಣ ಉತ್ತರ ಕರ್ನಾಟಕದಲ್ಲಿ ವಿಷ ವರ್ತುಲದ ರೀತಿ ಹಬ್ತಾ ಇದೆಯಾ? ಹಾಗಾದ್ರೆ ಈ ಲವ್ ಜಿಹಾದ್ ಅನ್ನೋ ಪ್ರಶ್ನೆ ಇದೆ. ಹಿಂದೂ ವಿದ್ಯಾರ್ಥಿನಿಯನ್ನ ಮುಸ್ಲಿಂ ಯುವಕ ಇಲ್ಲಿ ಪುಸಲಾಯಿಸಿದ ಆರೋಪ ಕೇಳಿಬಂದಿದೆ. ಇನ್ಫ್ಯಾಕ್ಟ್ ಮತಾಂತರಕ್ಕೆ ಯತ್ನಿಸಿದ ಆರೋಪ, ಗಂಭೀರ ಆರೋಪ ಕೇಳಿಬಂದಿದೆ. ಆರೋಪಿ ಮುಸ್ತಫಾ ಫೋನ್ನಲ್ಲಿ ಭಯಾನಕ ಸತ್ಯಗಳು ಅಡಗಿದ್ದಾವೆ. ಹಿಂದೂ ಯುವತಿಯರ ಸಾವಿರಾರು ವಿಡಿಯೋ ಇದೆಯಂತೆ, ಸಾವಿರಾರು ಫೋಟೋ ಪತ್ತೆಯಾಗಿದೆ. ಮುಸ್ತಫಾ ಮೊಬೈಲ್ನಲ್ಲಿ ಸಾವಿರಾರು ವಿಡಿಯೋವನ್ನು ಕಂಡು ಶಾಕ್ ಆಗಿದ್ದಾರೆ ಮೊಬೈಲ್ ನೋಡಿದವರು. ಮುಸ್ತಫಾ ಗಾಂಜಾ ಹುಕ್ಕಾ ಸೇದುವಂತಹ ವಿಡಿಯೋಗಳಿದೆ. ಇತ್ತ ಹಿಂದೂ ಮುಖಂಡರಿಂದ SP ಕಚೇರಿಗೆ ಈ ವ್ಯಕ್ತಿ ಕುರಿತಂತೆ ದೂರು ಕೂಡ ದಾಖಲಾಗಿದೆ. ಪೊಲೀಸರು ಕ್ರಮ ಕೈಗೊಳ್ತಾರಾ? ಕ್ರಮ ಕೈಗೊಳ್ಳೋ ರೀತಿ ಪುಷ್ಟಿ ಕೊಡುವಂತಹ ವಿಡಿಯೋಗಳು ಇದಾವ ಇಲ್ಲಿ ನೋಡಬೇಕಾಗತ್ತೆ. ಬಟ್ ಧಾರವಾಡ, ಹುಬ್ಬಳ್ಳಿ ಆಯಿತು, ಈಗ ಕೊಪ್ಪಳದಲ್ಲೂ ಕೂಡ ಇಂಥದ್ದು ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದ್ರಿಂದ ಹಿಂದೂ ಪೋಷಕರು ಭಯಭೀತರಾಗಿದ್ದಾರೆ. ಮತ್ತು ಇಂಥ ವಿಷವರ್ತುಲಕ್ಕೆ ಯಾಕೆ ಹುಡುಗಿರಾದರೂ ಯಾಕೆ ಸಿಕ್ಕಾಕೊಳ್ತಾ ಇದ್ದಾರೆ ಅನ್ನೋದು ಅರ್ಥವಾಗದ ಪ್ರಶ್ನೆ ಆಗ್ತಾ ಇದೆ. ಮುಸ್ತಫಾ ಮೊಬೈಲ್ನಲ್ಲಿ ಹಿಂದೂ ಯುವತಿಗೆ ಬಿಯರ್ ಕುಡಿಸುವಂತಹ ವಿಡಿಯೋ ಇದೆ, ಹುಕ್ಕಾ ಹೊಡಿಸುವಂತಹ ವಿಡಿಯೋ ಇದೆ, ಗಾಂಜಾ ಸೇರಿಸುವಂತಹ ವಿಡಿಯೋ ಇದೆ ಅನ್ನುವಂತಹ ಆರೋಪವನ್ನು ಹಿಂದೂ ಸಂಘಟನೆಗಳು ಮಾಡ್ತಾ ಇದೆ. ಬೈಕ್ ಮೇಲಿನ ವಿಡಿಯೋಗಳು ಪತ್ತೆಯಾಗಿದೆ, ಅದರಲ್ಲಿ ತೀರಾ ಸಲಿಗೆಯಿಂದ ಇರೋದು, ಅದನ್ನೆಲ್ಲ ಅಂದರೆ ಪ್ರೈವಸಿ ಇರಬೇಕಾದಂತಹ ವಿಚಾರಗಳನ್ನು ಇವ್ನು ಯಾಕೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಟ್ಟರು ಆ ಹುಡುಗಿರು ಅನ್ನೋದು ಪ್ರಶ್ನೆ.